ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರೋ ಗೋವಾ ತಮ್ಮಾರ್ ವಿದ್ಯುತ್ ಮಾರ್ಗ ಇದೀಗ ಸುದ್ದಿಯಲ್ಲಿದೆ. ಈ ಯೋಜನೆಗೆ ರಾಜ್ಯದ ನೂರಾರು ಎಕರೆ ಅರಣ್ಯ ನಾಶ ಆಗ್ತಾ ಇದೆ. 2 ಬಾರಿ ವಿರೋಧಿಸಿ ಈಗ 3ನೇ ಬಾರಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹೋರಾಟಗಾರರನ್ನ ಈ ವಿಷಯ ಕೆರಳಿಸಿದೆ. ಏನಾಗಿದೆ ಸುದ್ದಿ ನೋಡ್ಕೊಂಡ್ ಬನ್ನಿ. ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ವಿರೋಧ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದ ಪರಿಸರವಾದಿಗಳು. ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ರಾಜ್ಯದಲ್ಲಿ ತೀವ್ರ ವಿರೋಧವಿದೆ. ಛತ್ತೀಸ್ಗಢದ ತಮ್ನಾರ್ನಿಂದ ಗೋವಾದ ದಕ್ಷಿಣ ಭಾಗಕ್ಕೆ ವಿದ್ಯುತ್ ತರುವ ಯೋಜನೆಗೆ ಮಹದಾಯಿ ಹೋರಾಟಗಾರರ ಆಕ್ಷೇಪವೂ ಇದೆ. ಯೋಜನೆಯಿಂದ ನೂರಾರು ಎಕರೆ ಅರಣ್ಯ ನಾಶವಾಗಲಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಗೆ ಮತ್ತೆ ಗ್ರೀನ್ ಸಿಗ್ನಲ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಪರಿಸರವಾದಿಗಳ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿದೆ. ಧಾರವಾಡ ಹೊರವಲಯದಲ್ಲಿರೋ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವಿದ್ಯುತ್ ಪವರ್ ಗ್ರಿಡ್ನಿಂದ ಗೋವಾ ತಮ್ನಾರ್ 400 ಕೆವಿ ವಿದ್ಯುತ್ ಮಾರ್ಗ ಶುರುವಾಗಬೇಕಿದೆ. ಆದರೆ ನಾವೇಕೆ ಗೋವಾಗೆ ವಿದ್ಯುತ್ ಮಾರ್ಗ ಮಾಡಬೇಕೆಂಬುದು ಸರ್ಕಾರಕ್ಕೆ ರೈತರ ಪ್ರಶ್ನೆಯಾಗಿದೆ. ಮಹದಾಯಿ ಸಂಪೂರ್ಣವಾಗಿ ಅನುಮತಿ ಸಿಗುವವರೆಗೆ ಆ ಅನುಮತಿಯನ್ನು ರಾಜ್ಯ ಸರ್ಕಾರ ತಡೆ ಹಿಡಿಬೇಕು. ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟು ಇನ್ನೊಂದು ಕಡೆ ಇಲ್ಲಿ ಮಹದಾಯಿ ಯೋಜನೆಗೆ ಬರೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಎರಡೂ ಪಕ್ಷಗಳು ರಾಜಕಾರಣ ಮಾಡ್ಲಿಕ್ಕತ್ತಾರ ಅನ್ನುವಂಥ ಭಾಸಕತೆ. ಅದನ್ನು ಮಾಡಬೇಡ್ರಿ ಅಂತೇಳಿ ಒತ್ತಾಯ ಮಾಡ್ತೇವೆ. ಇನ್ನು ಮುಂದಿನ ಹೋರಾಟ ವಿಳಂಬ ಆದರೆ ಭಾಳ ಉಗ್ರವಾಗಿರ್ತದೆ, ಭಾಳ ಕಠಿಣವಾಗಿರ್ತದೆ ಅನ್ನೋದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯೋಜನೆಯಿಂದ ಕರ್ನಾಟಕದ 174.5 ಹೆಕ್ಟೇರ್ ಅರಣ್ಯ ನಾಶವಾಗುತ್ತದೆ. ಸುಮಾರು 72,000 ಮರಗಳು ನಾಶವಾಗುವ ಕಾರಣ ರಾಜ್ಯ ಸರ್ಕಾರ ಹಿಂದೇಟು ಹಾಕಿತ್ತು. ಆದ್ರೀಗ ಗೋವಾಗೆ ಅನುಕೂಲವಾಗುವ ಈ ವಿದ್ಯುತ್ ಯೋಜನೆಗೆ ಕೇಂದ್ರ ಸರ್ಕಾರ ಮುಂದೆ ನಿಂತು ವ್ಯವಸ್ಥೆ ಮಾಡಿಕೊಡುತ್ತದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಸುಮ್ಮನಿರೋದು ರೈತರನ್ನ ಕೆರಳಿಸಿದೆ. ತಮ್ನಾರ್ ವಿದ್ಯುತ್ತಿಗಾಗಿ ಅರಣ್ಯ ನಾಶ ಆಗ್ತಾ ಇದೆ, ಆದರೂ ಕೂಡ ಅದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀರಿ. ಮಹದಾಯಿ ಅತ್ಯಂತ ಕಡಿಮೆ ಮರಗಳ ಹಾನಿ ಆಗ್ತಾ ಇದ್ದಾವೆ, ಅದಕ್ಕೆ ನೀವು ಒತ್ತು ಕೊಡ್ತಾ ಇಲ್ಲ. ಆದ್ದರಿಂದ ನಾವು ಮುಂದಿನ ದಿನಮಾನದಲ್ಲಿ ಗೋವಾಕ್ಕೆ ಹೋಗ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ದಾಂಡೇಲಿ ಆನೆ ಕಾರಿಡಾರ್, ಭೀಮಗಡ ಅಭಯಾರಣ್ಯ, ಕಾಳಿಹುಲಿ ಸಂರಕ್ಷಿತ ಅರಣ್ಯದ ಮೂಲಕ ಹಾದು ಹೋಗುತ್ತೆ. ಧಾರವಾಡ ಜಿಲ್ಲೆಯ 4.70 ಹೆಕ್ಟೇರ್, ಬೆಳಗಾವಿ ಜಿಲ್ಲೆಯ 101 ಹೆಕ್ಟೇರ್, ಉತ್ತರ ಕನ್ನಡ ಜಿಲ್ಲೆಯ 70 ಹೆಕ್ಟೇರ್ ಅರಣ್ಯದ ಮೇಲೆ ಈ ಯೋಜನೆ ಪರಿಣಾಮ ಬೀರಲಿದೆ. ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆಗೆ ಒಪ್ಪಿದ್ರೆ ಮಾತ್ರ ಈ ಯೋಜನೆಗೆ ಸರ್ಕಾರ ಅನುಮತಿ ನೀಡಬೇಕೆಂಬುದು ರೈತರ ಒತ್ತಾಯ. ಧಾರವಾಡದಿಂದ ಕ್ಯಾಮರಾಮನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.